ಆರನ್ನ ಯೋಗ್ಯವಾಗಿಟ್ಕೊಂಡು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಪ್ಪ. ನನಗ ಕಿವಿ ಬಹಳ ನೋವದ ಅಂತ ನಾ ಸಾಯಕ ಹೋದ್ನಿ ಅಂತಂದ್ರ ಮೂಢ ಅಂತಾರೋ. ಬಂದಿದ್ದ ಅನುಭವಿಸ್ಬೇಕು, ಅನುಭವಿಸಿ ಅನುಭವ ಪಡ್ಕೊಳ್ಬೇಕು, ಅನುಭವ ಪಡ್ಕೊಂಡು ಅನುಭಾವಿ ಆಗ್ಬೇಕು. ಆಗ ಎದುರಿಸುವ ಗುಣ ಬರ್ತದ ಬಾಲಣ್ಣ. ಚಿಂತೆ ಮಾಡಬೇಡ. ನಿನಗೇನು ಕಿವಿ ರೋಗ ಬಂದದಲ್ಲ, ಆ ಕಿವಿ ರೋಗವನ್ನ ನಾ ಹೋಗಲಾಡಿಸ್ತೀನಿ, ಚಿಂತೆ ಮಾಡಬೇಡ ಅಂತ ಬಾಲಣ್ಣಗ ಕರೆದು ಶರಣ ಬಸವೇಶ್ವರ ತಮ್ಮ ಜೋಳಿಯುಗಳೊಳಗಿರುವಂತ ವಿಭೂತಿಯನ್ನ ತೆಗಿತಾರೆ, ಭಸ್ಮವನ್ನ ತೆಗಿತಾರೆ. ಆ ಭಸ್ಮವನ್ನ ತೆಗೆದು ಆ ಭಸ್ಮವನ್ನ ತ್ರಿಪುಂಡ ಧಾರೆಯಾಗಿ ಬಡ್ಕೊಂಡು ಆ ಬಾಲಣ್ಣನ ಹಣೆಗೆ ಹಚ್ಚಿ ಆ ಭಸ್ಮವನ್ನ ಕಿವಿಗೆ ಲೇಪಿಸ್ತಾರ. ತಮ್ಮ ಬಾಲಣ್ಣ, 3 ದಿವಸ ಇದ್ರಂಗ ನೀ ಹಚ್ಕೊಂಡು ಬಿಡಪ್ಪ, ನಿನ್ನ ರೋಗ ಹೋಗುತ್ತ ಅಂದಾಗ ಬಾಲಣ್ಣ ಅಂದಯಪ್ಪ, ನೀ ಹೇಳದಂಗ ನನ್ನ ರೋಗ ಏನಾದ್ರೂ ಹೋಗಿದ್ದೇ ಆಗಿತ್ತು ಅಂದ್ರ ನನ್ನ ಅರ್ಧ ಸಂಪತ್ತು ನಿನ್ನ ದಾಸೋಹಕ್ಕೆ ಕೊಟ್ಟು ಬಿಡ್ತೀನಿ ಅಂತ. ಇಷ್ಟನ್ನೋದೇ ತಡ ಶರಣಪ್ಪನವ್ರಂತಾರ, ಅದೆಲ್ಲ ಒತ್ತಟ್ಟಿಗಿರ್ಲಪ್ಪ, ಮೊದಲು ಹಚ್ಕೊ. ಆಯ್ತು ಅಂತ ಮನೆಗೆ ತೆಗೆದುಕೊಂಡು ಹೋಗಿ ಅದೇ ಪ್ರಸಾದ ಅಂತ ತಿಳಿದು ಭಸ್ಮವನ್ನ ಧಾರಣೆ ಮಾಡಿಕೊಂಡು ಭಸ್ಮವನ್ನ ಕಿವಿಗೆ ಲೇಪಿಸ್ಕೊಳ್ತಿದ್ದ. 3 ದಿನ ಆಯ್ತು. 3 ದಿನದೊಳಗ ಬಾಲಣ್ಣಗ ಬಂದ ಕಿವಿಯ ರೋಗ ಹೊಕ್ಕಿಬಿಡ್ತು. ಆಗ ಬಾಲಣ್ಣ ಕೊಟ್ಟ ಮಾತು ನೆನಪಾಗ್ತದೆ. ಏನ್ ನೆನಪಾಗ್ತದೆ? ಅರ್ಧ ಸಂಪತ್ತು ಕೊಡ್ತೀನಂದಿದ್ನಲ್ಲ, ಅರ್ಧ ಸಂಪತ್ತು ಒಯ್ಬೇಕಂತ ಮನ್ಯಾಗಿದ್ದ ಸಂಪತ್ತ ಅರ್ಧ ಮಾಡಾಕತ್ತಿದ್ದ. ಅಣ್ಣ ತಮ್ಮರು ಬಂದು ಹೇಳ್ತಾರ, ನಮ್ಮ ಸಂಪತ್ತು ನಮಗ ಬಿಟ್ಟ ನಿನ್ನ ಒಳಗಿನ ಅರ್ಧ ಒಯ್ಯ ಅಂದವ್ರು. ಇದು ಕರ್ಮ. ಆಗ್ಲೇ ಹೇಳಿದ್ನಲ್ಲ, ಮುಂದೆ ಹೇಳ್ತೀನಿ. ಇದು ಕರ್ಮ. ನನ್ನ ಸಂಪತ್ತು ನಮಗ ಬಿಟ್ಟ ಮಿಕ್ಕಿದ ಅರ್ಧ ನಿನ್ನ ಪಾಲಿಗೆ ವೈ ಅಂದಾಗ ಆತನ ಪಾಲಿಗೆ ಬರೋದು ಸುಮ್ಮನೆ ಅಲ್ಪ ಸ್ವಲ್ಪ ಆಗಿತ್ತು. ಶರಣಪ್ಪನವರಿಗೆ ನಾ ಮಾತು ಕೊಟ್ಟಿನಿ, ಅರ್ಧ ಸಂಪತ್ತು ಕೊಡ್ತೀನಂತ. ಈ ಅಲ್ಪ ಸ್ವಲ್ಪ ಒಯ್ದು ಶರಣಪ್ಪನವರ ಮಾತಿಗೆ ನಾ ವಿರುದ್ಧ ಹೋದಂಗ ಆಗ್ತದ. ಬ್ಯಾಡ ಬ್ಯಾಡ ಅಂತ ತಿಳಿದ ಅದನ್ನು ಅಲ್ಲೇ ಬಿಟ್ಟ ಶರಣ ಬಸವೇಶ್ವರ ಹತ್ರ ಓಡಿ ಬಂದ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಹೇಳ್ತಾನೆಪ್ಪ, ನಾನು ನಿನಗೆ ಅರ್ಧ ಸಂಪತ್ತು ಕೊಡ್ತೀನಂದಿದ್ನಿ. ಯಾವಾಗ ನನ್ನ ಕಿವಿ ಬ್ಯಾನಿ ಹೋಯ್ತೋ ಅರ್ಧ ಸಂಪತ್ತು ತೆಗೆದು ತಗೊಂಡು ಬರ್ಬೇಕು ಅನ್ಕೊಳ್ಳಾಕತ್ತಿದ್ನಿ. ಮನೆಯಾಗಿದ್ದ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಎಲ್ಲರೂ ಬಂದು ನಿನ್ನ ಪಾಲಿಂದ ಅಷ್ಟೇ ಒಯ್ಯಿ, ಇನ್ನು ಮಿಕ್ಕಿರೋದು ಮುಟ್ಟಬ್ಯಾಡ ಅಂತ ಅನ್ನಾಕತ್ತಾರಂದಾಗ ಬಾಲಣ್ಣಗೆ ಹೇಳ್ತಾರ ಶರಣ ಬಸವೇಶ್ವರರು, ಯಾಕೆ ಚಿಂತೆ ಮಾಡ್ತೀಯೋ, 3 ದಿನ ನೀನೇ ಇಲ್ಲೇ ಇದ್ದು ಬಿಡು ಅಂತ 3 ದಿನ ಇರಿಸ್ಕೊಳ್ತಾರ. 3 ದಿನ ಹೋಗಲ್ಲ. ಮನ್ಯಾಗ ಯಾರ್ಯಾರ ತಕರಾರು ಮಾಡಿದ್ರು ಆ ಅಷ್ಟು ಮಂದಿಗೆ ಕಿವಿ ಬ್ಯಾನಿ ಚಾಲು ಆಗ್ತದೆ. ಯಾವಾಗ ಅಷ್ಟು ಮಂದಿಗೆ ಕಿವಿ ಬ್ಯಾನಿ ಚಾಲು ಆಯ್ತು, ಪೂರ್ವ ಜನ್ಮದ ಕರ್ಮದ ಫಲ ಯಾವಾಗ ಯಾರಿಗೂ ಬಿಟ್ಟಿದ್ದ ಅಲ್ಲ, ಆಗ ಮತ್ತೆ ಓಡೋಡಿ ಬರ್ತಾರ. ಶರಣ ಬಸಪ್ಪನವರಿಗೆ ನಾವು ನಮ್ಮ ಅರ್ಧ ಸಂಪತ್ತು ಕೊಡ್ತೀವಂತ ಮಾತು ಕೊಟ್ಟಿದ್ವಿ, ಮಾತಿಗೆ ವಿರುದ್ಧ ಆಗಿದ್ದಕ್ಕೆ ಇಂಥ ಪರಿಸ್ಥಿತಿ ಬಂತು ಅಂದಾಗ ಮತ್ತೆ ಶರಣ ಬಸವೇಶ್ವರ ಹೇಳ್ತಾರ, ಚಿಂತೆ ಮಾಡಬೇಡ, ತಗೋ ಇದೇ ಭಸ್ಮ ಬಾಲಣ್ಣ ಹೆಂಗ ಮಾಡ್ತಿದ್ದ ಹಂಗ ಲೆಪಿಸ್ಕೊಂತ ಕೊಟ್ಟಾಗ 3 ದಿವಸ ಆಗಲ್ಲ, ಎಲ್ಲರ ಕಿವಿ ಬ್ಯಾನಿ ಹೋಗಿಬಿಡುತ್ತದೆ. ಅರ್ಧ ಸಂಪತ್ತು ತಗೊಂಡು ಬಂದು ಶರಣ ಬಸಪ್ಪನವರ ದಾಸೋಹಕ್ಕ ಕೊಟ್ಟು ಬಿಡ್ತಾರೆ. ಬರೀ ತಮ್ಮ ಹಸ್ತ ಪರುಷದಿಂದ ಶರಣ ಬಸವೇಶ್ವರ 100 ರೋಗಗಳನ್ನ ಹೋಗಲಾಡಿಸಿದಾರ. ಅಂಥ ಶರಣ ಬಸವೇಶ್ವರರ ಜನ್ಮ ಈ ನಾಡಿನೊಳಗ ಆಗಬೇಕು ಅಂತ ಹೇಳಿ ಪರಮಾತ್ಮನ ಆಜ್ಞೆ ಆಗ್ಯದ.
ಅದು ಅರಳಗುಂಡಗಿಯ ಗ್ರಾಮದೊಳಗ ಅರಳಗುಂಡಗಿಯ ಅರಳುವಿಕೆಯೊಳಗ ಪುಟ್ಟರಾಜ ಕವಿ ಗವಾಯಿಗಳು ಭಾಮಿನಿ ಷಟ್ಪದಿಯೊಳಗ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಕನ್ನಡ ಸಾಹಿತ್ಯ ತಾವು ಯಾರಾದರೂ ಓದಿರೋರಿಗೆ ಗೊತ್ತಾಗ್ತದೆ. ವಾರ್ಧಕ ಷಟ್ಪದಿ, ಭಾಮಿನಿ ಷಟ್ಪದಿ ಅಂತ ತಮಗೆಲ್ಲ ಗೊತ್ತಿರಲಿಕ್ಕೆ ಬೇಕಾಗ್ತದೆ. ಅಂತ ಭಾಮಿನಿ ಷಟ್ಪದಿಯೊಳಗ ಅರಳುವಿಕೆಯ ಅರಳಗುಂಡಿಗೆಯೊಳಗ ಅರಳಮಿಗು ಶರಣ ಬಸವನ ಜನನವಾಗ್ತದೆ. ಆದ್ರೆ ನೆನಪಿರಲಿ, ಆದಯ್ಯ ಮುಡಿಯಮ್ಮರಿಬ್ಬರ ಭಕ್ತಿ ಪರಮಾತ್ಮನಿಗೇನೋ ಮುಟ್ಟಿತ್ತು ಖರೆ, ಆದ್ರೆ ಮುಡಿಯಮ್ಮಳಿಗೆ ಮಕ್ಕಳಾಗಲ್ಲ. ನೆನಪಿರಲಿ, ಇದೇ ಟ್ವಿಸ್ಟ್ ಅದೆ. ಶರಣ ಬಸವೇಶ್ವರ ಜನನ ಹೆಂಗಾಗ್ತದೆ ಅಂತ ಲಕ್ಷ್ಯ ಕೊಟ್ಟು ಅವರಿಬ್ಬರು ಸತಿ ಪತಿಗಳೊಂದಾಗಿ ಪರಮಾತ್ಮನಿಗೆ ಭಕ್ತಿ ಮಾಡಿದ್ರು ಖರೆ, ಪರಮಾತ್ಮನ ಆಜ್ಞೆಯನ್ನು ಆಯ್ತು ಖರೆ, ಆದ್ರ ಮುಡಿಯಮ್ಮಳಿಗೆ ಮಕ್ಕಳಾಗಲ್ಲ. ಯಾಕ ಆಗಲ್ಲ ಅಂದ್ರ ಪೂರ್ವ ಜನ್ಮದ ಕರ್ಮ ಇರ್ತದೆ. ಪೂರ್ವ ಜನ್ಮದ ಕರ್ಮ ಇರ್ತದೆ. ಆ ಕರ್ಮಕ್ಕನುಸಾರವಾಗಿ ಮುಡಿಯಮ್ಮಳಿಗೆ ಮಕ್ಕಳಾಗಲ್ಲ. ಯಾವಾಗ ಮಕ್ಕಳ ಆಗಲ್ಲ ಅನ್ನೋದು ಮುಡಿಯಮ್ಮಳ ತಲೆಯೊಳಗ ಕುಂತು ಅದೇ ಚಿಂತೆಯೊಳಗ ಕೊರಗಿ 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 ಹಾಸಿಗೆ ಹಿಡಿತಾಳ. ಒಂದು ದಿವಸ ಪರಮಾತ್ಮ ಮುಡಿಯಮ್ಮಳ ಕನಸಿನೊಳಗ ಬರ್ತಾನ. ನೆನಪಿರಲಿ, ಮುಡಿಯಮ್ಮಳ ಕನಸಿನೊಳಗ ಬರ್ತಾನ. ಕನಸಿನೊಳಗ ಬಂದು ಹೇಳ್ತಾ, ಕನಸು ಎಷ್ಟು ಚಲೋ ಅದ, ಎಷ್ಟು ಚಲೋ ಅದ. ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ. ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೆ. ಚಲೋದ ವಚನದೊಳಗ ಅಕ್ಕ ಮಹಾದೇವಿ ತನ್ನ ಕನಸನ್ನು ಹೇಳ್ಕೊಳ್ಳಾಕತ್ತಾಳ. ನಿಮ್ಮ ಕನಸಿಗೂ ಅಕ್ಕ ಮಹಾದೇವಿಯ ಕನಸಿಗೂ ಮುಡಿಯಮ್ಮಳಿಗೂ ಬಿದ್ದಿರುವ ಕನಸು ಹೇಗದ ಅಂತ ಹೇಳಾಕತ್ತೀನಿ. ಆ ಕನಸು, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೆ. ಎಷ್ಟು ಕನಸು ಬೀಳಕತ್ತವಕ್ಕಿಗೆ? ಒಂದೇ ಒಂದು ಕನಸು. ಎಷ್ಟು ಕನಸು? ಒಂದೇ ಒಂದು ಕನಸು. ನಮಗ ನೂರಾರು ಕನಸು ಬೀಳುತ್ತಾವ. ಆ ಕನಸಿನೊಳಗ ನಾ ರಾಜ ನೀ ರಾಣಿ ಬಂಗಾರದ ತಟ್ಟೆಯೊಳಗ ಊಟ ಮಾಡ್ತೀವಿ, ಬಂಗಾರದ ಗ್ಲಾಸಿನೊಳಗ ನೀರು ಕುಡಿತೀವಿ, ಬಂಗಾರದ ಚೆರಗಿಯೊಳಗ ಬದುಕು ಮಾಡ್ತಿರ್ತೀವಿ, ಬಂಗಾರದ ಹಾಸಿಗೆ ಮ್ಯಾಲ ಮಲಗಿರ್ತೀವಿ. ಖರೆ ಮುಂಜಾನೆ ಎದ್ದ ನೋಡಿದ್ರೆ ಅದೇ ಹರಿದ ಹಾಸಿಗೆಗೆ ಮಲ್ಕೊಂಡಿರ್ತೀವಿ. ಇದು ಕನಸು. ಅವಳ ಕನಸು ಆಗದೆ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೆ. ಚಿಕ್ಕ ಚಿಕ್ಕ ಜಡಗಳ ಸುಲಿಪಲ್ಲ ಗೊರವನು ಭಿಕ್ಷುಕಕ್ಕೆ ಬಂದುದ ಕಂಡೆನವ್ವ. ಶುಭದ ಸಂಕೇತಗಳಾಗಿರುವಂಥ ಅಕ್ಕಿ ಅಡಕೆ ಎಲೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವ. ಯಾರು? ಭಿಕ್ಷುಕಕ್ಕೆ ಬಂದಾನ ನನ್ನ ಮನೆಗೆ. ಅಕ್ಕ ಮಹಾದೇವಿ ವಚನ ಹೇಳಕತ್ತಾಳ. ಕನಸು, ನನ್ನ ಮನೆಗೆ ಭಿಕ್ಷುಕಕ್ಕೆ ಬಂದಾನ. ಯಾರು ಬಂದಾರ? ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವ. ಯಾ ಗೊರವ? ಸುಲಿಪಲ್ಲ ಗೊರವ. ಮುದ್ದು ಮುದ್ದಾಗಿರುವಂಥ ತನ್ನ ಕೆನ್ನೆಗಳನ್ನ ಉಟ್ಟು ಕೊಟ್ಟು ಬಂದಿರುವಂಥ ಆ ಭಿಕ್ಷುಕ ಬಂದ ಭಿಕ್ಷಾಂದೇಹಿ ಅಂದ. ಆ ಭಿಕ್ಷುಕನಿಗೆ ವೈದ್ಯ ನೀಡಬೇಕಂತ ಎದ್ದೇಳುತ್ತೀನಿ. ಎಚ್ಚರ ಆಯ್ತು, ಭಿಕ್ಷುಕ ಹೋಗಿಬಿಟ್ಟ. ಇದು ಪರಮಾತ್ಮ ಬಂದಾನಂತ ಹೇಳಕತ್ತಾಳೆ ಪರಮಾತ್ಮ. ಹಂಗ ಕನಸು ಹೇಗದ ಮುಡಿಯಮ್ಮಳಿಗಂದ್ರ, ಮುಡಿಯಮ್ಮ